ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯಾರೆಲ್ಲ ಈ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಯಾರೆಲ್ಲ ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು, ವಿಡಿಯೋ ಮಾಡಿದ್ದು ನಾನು ಅಪ್ಲೋಡ್ ಮಾಡಬೇಕಂತ ಇದ್ದೀರಾ ಯೂಟ್ಯೂಬಲ್ಲಿ, ಸೊ ಎಲ್ಲರೂ ನಿಲ್ಲಿಸಿ. ಸೊ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳಿರುತ್ತೆ. ಆ ಪಾಯಿಂಟ್ಸ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಅದೆಲ್ಲ ಪಾಯಿಂಟ್ಸ್ಗಳನ್ನ ನಿಮ್ಮ ವೀಡಿಯೋದಲ್ಲಿ ಅಪ್ಲೈ ಮಾಡಿ ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ? ನೀವು ವಿಡಿಯೋ ಏನು ನಿಮಗೆ ಪಾಯಿಂಟ್ಸ್ ಗೊತ್ತಿಲ್ಲದಂಗೆ ಹೆಂಗಿದೆ ಹಂಗೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ನಿಮಗೆ ವ್ಯೂಸ್ ಬರಲ್ಲ, 0 ವ್ಯೂಸಲ್ಲೇ ಇರುತ್ತೆ. ಆಮೇಲೆ ನ್ಯೂ ಯೂಟ್ಯೂಬರ್ಸ್ ಏನು ಕ್ರಿಯೇಟ್ ಮಾಡಿರ್ತೀರ ವೀಡಿಯೋ, ಸೊ ಡಿಮೋಟಿವೇಶನ್ ಆಗಿಬಿಟ್ಟು ಮತ್ತೆ ಕ್ವಿಟ್ ಮಾಡಿಬಿಡ್ತೀರ ಯೂಟ್ಯೂಬ್ನ. ಓಕೆನಾ? ಸೊ ಡಿಮೋಟಿವೇಶನ್ ಆಗಬಾರ್ದು, ನಿಮಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಸಿಗಬೇಕು ಅಂದರೆ ಸೊ ನಾನು ಹೇಳೋದು ಪಾಯಿಂಟ್ಸ್ಗಳನ್ನೆಲ್ಲ ಏನಿದೆ ಅದನ್ನು ಫಾಲೋ ಅಪ್ ಮಾಡಿಬಿಟ್ಟು ವೀಡಿಯೋನ ಆಮೇಲೆ ಅಪ್ಲೋಡ್ ಮಾಡಿ. ಓಕೆನಾ ಗೈಸ್? ಸೊ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಇಲ್ಲ ಈಗ ವೀಡಿಯೋ ಮಾಡಿದ್ದು ನಾನು ಅಪ್ಲೋಡ್ ಮಾಡಬೇಕು, ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತೀರಲ್ಲ, ಸೊ ಎಲ್ಲರಿಗೂ ನಾನು ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ನ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಫಸ್ಟು ನೀವು ಬಂದುಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಚೆಕ್ ಮಾಡಬೇಕು, ನೀವು ವೀಡಿಯೋ ಮಾಡಿರ್ತೀರಲ್ಲ, ನೀವು ವೀಡಿಯೋ ಈಗ ಕೂತ್ಕೊಂಡು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ವೀಡಿಯೋ ಕ್ವಾಲಿಟಿ ಏನಿದೆ ಅದನ್ನು ಚೆಕ್ ಮಾಡಬೇಕು. ಕ್ವಾಲಿಟಿ ಅಂದರೆ ನಿಮ್ಮ ವೀಡಿಯೋ ಅಟ್ಲೀಸ್ಟ್ 1080p ಏನಿದೆ, ರಿಸಲ್ಯೂಷನ್ ಏನಿದೆ ಅದು ಇರಬೇಕು. ಓಕೆನಾ ಗೈಸ್? ಇದಕ್ಕಿಂತ ಕಮ್ಮಿ ಇರಬಾರ್ದು, 1080p ಅಂತೂ ಇರಲೇಬೇಕು. ಸೊ ತುಂಬ ಜನ ಹತ್ರ ಫೋನ್ಸ್ ಇರುತ್ತೆ, ಲೈಕ್ ಅವ್ರದ್ದು ಲೈಕ್ ತುಂಬ ಕಮ್ಮಿ ಬೆಲೆಯಲ್ಲಿ ತೊಗೊಂಡಿರ್ತೀರ ಫೋನು, ಅದು ಬಂದುಬಿಟ್ಟು ಅವ್ರದ್ದು ಏನಿರುತ್ತೆ ಕ್ಯಾಮ್ರಾ 1080p ಇದೇ ಇರುತ್ತೆ, ಹಂಗೆ ಬಂದಿರುತ್ತೆ. ಬಟ್ ಆದರೂ ಒಂದೊಂದು ಸಲ ಏನಾಗಿರುತ್ತೆ, ಕ್ಲಿಯರಿಟಿ ಬಂದಿರಲ್ಲ. ಯಾವುದೋ ಹಳೆ ಫೋನಿಂದ ಮಾಡ್ದಂಗೆ, ಲೈಕ್ ಕಮ್ಮಿ ಬೆಲೆಯಲ್ಲಿ ಫೋನ್ ಇರುತ್ತಲ್ಲ, ಹಳೆ ಫೋನಿಂದ ಮಾಡ್ದಂಗೆ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ, ನಿಮ್ಮದು ಕ್ವಾಲಿಟಿ ಏನಿದೆ 1080p ಏನಿದೆ ಅದರಲ್ಲೇ ಇರಬೇಕು ನಿಮ್ಮದು, ಅದಕ್ಕಿಂತ ಕಡಿಮೆ ಇರಬಾರ್ದು. ಇದು ಮೇಯ್ನೇ ಇಂಪಾರ್ಟೆಂಟು. ಓಕೆನಾ? ಇಲ್ಲ ಅಂದರೆ ಆಡಿಯನ್ಸ್ ಏನಾಗುತ್ತೆ, ಬೋರ್ ಆಗಿಬಿಟ್ಟು ನಿಮ್ಮದು ವಿಡಿಯೋ ಏನಿದೆ ಸ್ಕಿಪ್ ಮಾಡಿಬಿಟ್ಟು ಹೋಗಿಬಿಡ್ತಾರೆ. ಸೊ ಮೊದಲನೇ ಪಾಯಿಂಟ್ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ನಿಮ್ಮದು ವಿಡಿಯೋದು ಕ್ವಾಲಿಟಿ ಅಟ್ಲೀಸ್ಟ್ 1080p ರಿಸಲ್ಯೂಷನ್ ಇರಬೇಕು. ಓಕೆನಾ? ಸೆಕೆಂಡ್ನೇದು ಬಂದುಬಿಟ್ಟು ಆಡಿಯೋ. ಸೊ ನಾನೇನೀಗ ಮಾತಾಡ್ತಾ ಇದ್ದೀನಿ ನಿಮಗೆ ಕ್ಲಿಯರ್ ವಾಯ್ಸ್ ನಂದು ಕೇಳಿಸ್ತಾ ಇದೆಯಾ? ಸೊ ಇದೇ ಥರ ಬಂದುಬಿಟ್ಟು ನಿಮ್ಮದು ವಾಯ್ಸ್ ಏನಿದೆ ಕ್ಲಿಯರ್ ಆಗಿರಬೇಕು. ಓಕೆನಾ? ಫಸ್ಟು ನೀವು ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿ, ಅದಾದಮೇಲೆ ನೀವು ಕೇಳಿ ಒಂದು ಸಲ ಕೂತ್ಕೊಂಡು, ಹೆಡ್ಫೋನ್ಸು ಹಾಕಿ ಕೇಳಿ, ನಾರ್ಮಲಾಗೂ ಕೇಳಿ. ಆಗ ನಿಮ್ಗೆ ಏನಾದರೂ ನಾಯ್ಸ್ ಏನಾದರೂ ಕೇಳಿಸ್ತಿದೆಯಾ ಆಡಿಯೋದಲ್ಲಿ? ಸೊ ನಾಯ್ಸ್ ಏನಾದರೂ ಕೇಳಿಸ್ತಾ ಇದ್ದರೆ ಪಕ್ಕ ನಿಮ್ಮದು ವಿಡಿಯೋ ಏನಿದೆ ಸ್ಕಿಪ್ ಮಾಡಿಬಿಟ್ಟು ಹೋಗಿಬಿಡ್ತಾರೆ, ಆಡಿಯನ್ಸು ನೋಡಲ್ಲ, ಇದು ಇಷ್ಟ ಆಗಲ್ಲ. ಓಕೆನಾ? ಸೊ ಆದಷ್ಟು ಬಂದುಬಿಟ್ಟು ನಿಮ್ಮದು ನಾಯ್ಸ್ ಏನಿರುತ್ತೆ ಕಡಿಮೆ ಮಾಡ್ಕೊಳ್ಳಿ. ನಾಯ್ಸ್ ಏನಾದರೂ ಇದ್ದರೆ ಏನು ಮಾಡಿ, ನೀವು ಕೆಲವೊಂದು ಆ್ಯಪ್ಸ್ ಏನಿದೆ ಅದು ಸಿಗುತ್ತೆ ನಿಮಗೆ. ಓಕೆನಾ? ಆ ಆ್ಯಪ್ಸ್ಗಳಲ್ಲಿ ನೀವು ನಾಯ್ಸ್ ಏನಿದೆ ರಿಮೂವ್ನ ಮಾಡ್ಕೋಬೋದು. ಇಲ್ಲ ನೀವು ಎಡಿಟಿಂಗಲ್ಲೂ ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ ನಾಯ್ಸ್ ರಿಮೂವರ್ದು, ಸೊ ನೀವು ನಾಯ್ಸ್ ರಿಮೂವ್ ಮಾಡ್ಕೋಬೋದು. ನಾಯ್ಸು ಇರೋ ಅಂಥ ಜಾಗದಲ್ಲಿ ಕೂತ್ಕೊಂಡು ವಿಡಿಯೋನ ಮಾಡಬೇಡಿ. ಎಲ್ಲಿ ಸೈಲೆಂಟ್ ಆಗಿರುತ್ತೆ, ಇಲ್ಲ ನೀವು ನಿಮ್ಮ ಮನೇಲಿ ಏನಾದರೂ ರೂಮ್ ಇದ್ದರೆ ನೀವು ಡೋರ್ ಲಾಕ್ ಮಾಡ್ಕೊಂಡು ಬೇಕಿದ್ರೆ ವಿಡಿಯೋ ಮಾಡಿ, ಇಲ್ಲ ವಾಯ್ಸ್ ಓವರ್ ಏನಾದರೂ ನಿಮ್ಮ ಸ್ಕ್ರೀನ್ ರೆಕಾರ್ಡಿಗೆ ವಾಯ್ಸ್ ಓವರ್ ಏನಾದರೂ ಮಾಡೋಂಗಿದ್ರೆ ಡೋರ್ ಲಾಕ್ ಮಾಡಿಕೊಂಡು ಆದಷ್ಟು ನಾಯ್ಸ್ ಇಲ್ಲದೆ ಕಡೆ, ಸೌಂಡ್ ಏನು ಇಲ್ಲದೆ ಕಡೆ ಹೋಗ್ಬಿಟ್ಟು ವಾಯ್ಸ್ನ ಓವರ್ ಮಾಡಿ. ಓಕೆನಾ? ಇದರಿಂದ ಏನಾಗುತ್ತೆ, ನಿಮ್ಮದು ಆಡಿಯನ್ಸ್ ಎಂಗೇಜ್ಮೆಂಟು ಜಾಸ್ತಿ ಆಗುತ್ತೆ. ಈ ಕೆಲವೊಬ್ರದ್ದು ವಿಡಿಯೋ ಕ್ವಾಲಿಟಿ ಬ್ಯಾಡ್ ಇದ್ರೂ ಕೆಲವೊಬ್ಬರು ವಾಯ್ಸ್ ಓವರ್ ಕೊಟ್ಟಿರ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಆಡಿಯನ್ಸು ಹೆಡ್ಫೋನ್ ಹಾಕಿ ಕೇಳಿದ್ರು ವಿಡಿಯೋದು ನಿಮ್ಮದು ಎಂಗೇಜ್ಮೆಂಟು ಇನ್ನೂ ಜಾಸ್ತಿ ಆಗುತ್ತೆ. ಓಕೆನಾ? ಆದಷ್ಟು ನೀವು ವಾಯ್ಸ್ ಮೇಲೆ ಫೋಕಸ್ ಮಾಡಿ. ವಾಯ್ಸ್ ಬಂದುಬಿಟ್ಟು ನಿಮ್ಮದು ಯಾವುದೇ ನಾಯ್ಸ್ ಬಂದುಬಿಟ್ಟು ಬರಬಾರ್ದು. ಓಕೆನಾ? ಸೌಂಡ್ ಬಂದುಬಿಟ್ಟು ಬರಬಾರ್ದು. ಓಕೆನಾ? ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೈಲೆಂಟ್ ಪ್ಲೇಸಲ್ಲಿ ಬಂದುಬಿಟ್ಟು ಏನು ಮಾಡಿ, ವಾಯ್ಸ್ ಓವರ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಏನು ಅಂದರೆ ತುಂಬ ಸೌಂಡ್ ಬರ್ತಾ ಇದೆ ಅಂದರೆ ನೀವೇನು ಮಾಡಿ, ನೈಟ್ ಟೈಮಲ್ಲಿ ಎಲ್ಲರೂ ಮಲಗಿರ್ತೀರಲ್ಲ ಆ ಟೈಮಲ್ಲಿ ಬೇಕಿದ್ದರೆ ನೀವು ವಾಯ್ಸ್ ಓವರ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಇಲ್ಲ ನಿಮ್ಮದು ರೋಡಲ್ಲಿ ಏನಾದರೂ ಮನೆ ಇದ್ದರೆ, ಇಲ್ಲ ಗಾಡಿ ಸೌಂಡು, ಆ ಸೌಂಡ್ ಈ ಸೌಂಡ್ ಜಾಸ್ತಿ ಬರ್ತಾ ಇದೆ ಅಂದರೆ ನೈಟ್ ಟೈಮಲ್ಲಿ ಗಾಡಿ ಸೌಂಡ್ಸು ಕೂಡ ಅಷ್ಟೊಂದು ಇರಲ್ಲ, ನೀವು ಈಸಿಲಿ ಬಂದುಬಿಟ್ಟು ವಾಯ್ಸ್ ಓವರ್ ಬಂದುಬಿಟ್ಟು ಮಾಡ್ಕೋಬೋದು. ಓಕೆನಾ? ಸೊ ಸೆಕೆಂಡ್ನೇ ಪಾಯಿಂಟು ಇದು ಗ್ಯಾಪ್ನದಲ್ಲಿ ಇಟ್ಕೊಂಡು ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ ಗೈಸ್? ಸೆಕೆಂಡ್ನೇ ಪಾಯಿಂಟ್ ಇದು. ಆದಮೇಲೆ ಮೂರನೇ ಪಾಯಿಂಟು ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಥಂಬ್ನೇಲ್. ಸೊ ಈ ಥಂಬ್ನೇಲ್ ಬಂದುಬಿಟ್ಟು ನೀವು ವಿಡಿಯೋ ಎಷ್ಟೇ ಚೆನ್ನಾಗಿ ಎಷ್ಟೇ ಕ್ಲಿಯರಾಗಿ ಮಾಡಿದ್ರು, ಬಟ್ ಏನಾದರೂ ನೀವು ಬೋರಿಂಗ್ ಥಂಬ್ನೇಲ್ ಏನಾದರೂ ಮಾಡಿದರೆ
ಕ್ಲಿಕ್ ಬೈಟ್ ನಿಮಗೆ ಬರಲ್ಲ, ಕ್ಲಿಕ್ಸೇ ಬರಲ್ಲ, ನಿಮಗೆ ಕ್ಲಿಕ್ಕೇ ಮಾಡಲ್ಲ ಆಡಿಯನ್ಸು, ನೋಡಿಬಿಟ್ಟು ಹಂಗೆ ಸೀದಾ ಹೋಗಿಬಿಡ್ತಾರೆ. ಓಕೆನಾ. ಸೊ ನಿಮ್ಮದು ಬಂದುಬಿಟ್ಟು ಥಂಬ್ನೇಲ್ ಏನಿದೆ ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಕ್ಲಿಕ್ ಬೈಟ್ ಆಗಿರಬೇಕು. ಆ್ಯಂಡ್ ನೀವು ಡಾರ್ಕಾಗಿ ಬ್ಯಾಕ್ ಸೈಡು ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಡಾರ್ಕ್ ಆಗಿದ್ದರೆ ನೀವು ಫಾಂಟ್ ಏನಾದರೂ ಬರೀತಿರಲ್ಲ ಆ ಫಾಂಟ್ ಬಂದುಬಿಟ್ಟು ಲೈಟ್ ಕಲರ್ಸಲ್ಲಿ ಇಡಿ. ಏನಾದರೂ ನೀವು ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಕಲರ್ ತಗೊಂಡಿದ್ರೆ ಸೊ ಫಾಂಟ್ ಏನಿದೆ ಅದನ್ನು ನೀವು ಏನು ಮಾಡಿ ಡಾರ್ಕ್ ಕಲರಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಜಾಸ್ತಿ ಟೆಕ್ಸ್ಟ್ಗಳನ್ನ ಬರೆಯೋಕ್ಕೆ ಹೋಗಬೇಡಿ, ಆದಷ್ಟು ಕಡಿಮೆ ಆಡಿಯನ್ಸ್ಗೆ ಅರ್ಥ ಆಗೋ ರೀತಿಲಿ ಒಂದೆರಡು ಟೆಕ್ಸ್ಟ್ ಮಾತ್ರ ಬರೀರಿ. ಜಾಸ್ತಿ ಬಂದುಬಿಟ್ಟು ಬರಿಬೇಡಿ, ಅವ್ರಿಗೆ ಅವ್ರು ಸ್ಕ್ರಾಲ್ ಮಾಡಿಬಿಟ್ಟು ಹೋಗೋ ಥರ. ಓಕೆನಾ. ಅದಾದಮೇಲೆ ನೀವು ಫೋಟೋಸ್ ಏನಾದರೂ ಹಾಕ್ತಿದ್ರೆ ಲೈಕ್ ನಾನು ಮಾಡಿ ಥಂಬ್ನೇಲ್ ಹಾಕ್ತೀನಲ್ಲ ಆ ಥರ ಫೋಟೋಸ್ ಏನಾದರೂ ಹಾಕ್ತಾಯಿದ್ರೆ ಅದು ಎಕ್ಸ್ಪ್ರೆಷನ್ ಕೊಡಿ, ಆ ವಿಡಿಯೋಗೆ ತಕ್ಕಂತೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ನೀವು ಫೋಟೋಸ್ಗಳನ್ನ ಆ್ಯಡ್ ಮಾಡಿ ಒಂದು ಬೆಟರ್ ಥಂಬ್ನೇಲ್ ಮಾಡಿ ಹಾಕಿ. ಆಗ ನಿಮಗೆ 100% ಏನಿದೆ ರಿಸಲ್ಟು ಸಿಕ್ಕೇ ಸಿಗುತ್ತೆ. ಓಕೆನಾ. ಫಸ್ಟು ನೀವು ವಿಡಿಯೋ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ, ಸೆಕೆಂಡು ಆಡಿಯೋ ಮೇಲೆ ಫೋಕಸ್ ಮಾಡಿ, ಥರ್ಡು ಮೇನ್ ಇಂಪಾರ್ಟೆಂಟ್ ಥಿಂಗು ಥಂಬ್ನೇಲು. ಇದರಿಂದನೇ ನಿಮ್ಮದು ಕ್ಲಿಕ್ ಬರೋದು, ಆಡಿಯನ್ಸ್ ಕ್ಲಿಕ್ ಮಾಡೋದು ನಿಮ್ಮ ಮೇನ್ ಥಂಬ್ನೇಲ್ ಏನಿದೆ ಅದ್ರ ಮೇಲೇ. ಓಕೆನಾ. ಸೊ ಆದಷ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಮಾಡೋದಕ್ಕೆ ಸೊ ನೀವು ನೋಡಿ ತುಂಬ ವೀಡಿಯೋಸ್ಗಳು ನಿಮಗೆ ಸಿಕ್ಬಿಡುತ್ತೆ ಯೂಟ್ಯೂಬಲ್ಲಿ ಥಂಬ್ನೇಲ್ ಯಾವ ಥರ ಮಾಡಬೇಕಂತ. ಸೊ ಥಂಬ್ನೇಲ್ಗೆ ಮಾಡೋಕ್ಕೆ ಟೈಮ್ ಕೊಡಿ. ಈಗ ನೀವು ವೀಡಿಯೋಗೆ ಎಷ್ಟು ಟೈಮ್ ಕೊಡ್ತೀರಾ ಮಾಡೋಕ್ಕೆ ಅಷ್ಟೇ ಟೈಮ್ ಅಂದ್ಬಿಟ್ಟು ಥಂಬ್ನೇಲ್ಗೆ ಮಾಡೋದಕ್ಕೆ ಕೊಡಿ. ಓಕೆನಾ. ಇದಾಯಿತು ನಮ್ಮದು 3ನೇ ಪಾಯಿಂಟು. ಸೊ 4ನೇ ಪಾಯಿಂಟ್ ಬಂದುಬಿಟ್ಟು ಏನು ನಮ್ಮದು ಟೈಟಲ್ ಬಂದುಬಿಟ್ಟು ನಾವು ಎಷ್ಟು ನಾವು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತೀವಿ ಟೈಟಲಲ್ಲಿ ಅಷ್ಟು ಬೆನಿಫಿಟ್ಸು, ಅಷ್ಟು ಕ್ಲಿಕ್ ಬೈಟ್ ನಿಮಗೆ ಸಿಗುತ್ತೆ. ಓಕೆನಾ. ನೀವು ಬಂದುಬಿಟ್ಟು ಟೈಟಲ್ಸ್ 3-4 ಕೀವರ್ಡ್ಸ್ ತೊಗೊಳ್ಳಿ. ಟೈಟಲ್ಸ್ ಯಾವ ಥರ ಬರಿಬೇಕಂದ್ರೆ ಈಗ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಅದೇ ಟಾಪಿಕ್ ಬಗ್ಗೆ ನಿಮ್ಮ ಆಡಿಯನ್ಸ್ ಯಾವ ಥರ ಸರ್ಚ್ ಮಾಡ್ತಾ ಇದ್ದಾರೆ, ನೀವು ಯೂಟ್ಯೂಬ್ ಹೆಲ್ಪ್ ತಗೋಬೋದು ಕೀವರ್ಡ್ಸ್ನ ನೀವು ತೊಗೊಳಕ್ಕೆ ಇಲ್ಲ ಟೈಟಲ್ನ ತೊಗೊಳಕ್ಕೆ. ಸೊ ನೀವು ಒಂದು ವೀಡಿಯೋ ಮಾಡಿದ್ದೀರಾ ಅಂದರೆ ಅದೇ ಥರ ವೀಡಿಯೋನ ನೀವು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ. ಅದೇ ಥರ ವೀಡಿಯೋ ನೀವು ಸರ್ಚ್ ಮಾಡಿದರೆ ತುಂಬ ಕೀವರ್ಡ್ಸ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ, ಅಲ್ಲಿ ಆಡಿಯನ್ಸ್ ಯಾವ್ಯಾವ ಥರ ಸರ್ಚ್ ಮಾಡಿದ್ದಾರೆ ಅಂತ. ಸೊ ಆ ಕೀವರ್ಡ್ಸ್ನ ತಗೊಂಡು ನೀವು ನಿಮ್ಮ ಟೈಟಲಲ್ಲಿ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ಬೇಗ ನಿಮಗೆ ಇಂಪ್ರೆಷನ್ನು ಹೋಗುತ್ತೆ ಜಾಸ್ತಿ ಆ್ಯಂಡ್ ಕ್ಲಿಕ್ನೂ ಮಾಡ್ತಾರೆ. ಆಡಿಯನ್ಸ್ ಏನಿದ್ದಾರೆ ಕ್ಲಿಕ್ನೂ ಮಾಡ್ತಾರೆ ಆ್ಯಂಡ್ ಇದರ ಜೊತೆಗೆ ನಿಮ್ಮ ವಿಡಿಯೋ ಏನಿದೆ ಸರ್ಚ್ ಲಿಸ್ಟಲ್ಲೂ ಹೋಗುತ್ತೆ. ಓಕೆನಾ. ಆದಷ್ಟು ಬಂದುಬಿಟ್ಟು ಟೈಟಲ್ಲು ಕೂಡ ಕ್ಲಿಕ್ ಬೈಟ್ ಮಾಡಬೇಕು ಆ್ಯಂಡ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು. ಬಟ್ ಟೈಟಲಲ್ಲಿ ನಿಮ್ಮ ವಿಡಿಯೋ ರಿಲೇಟೆಡ್ ಟೈಟಲ್ ಮಾತ್ರ ಇರಬೇಕು, ಅದು ಬಿಟ್ಟು ಬೇರೆ ಏನೇನೋ ಹಾಕಬೇಡಿ. ಓಕೆನಾ ಗೈಸ್. ಅದಾದಮೇಲೆ ಮೇಯ್ನ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಪಾಯಿಂಟ್ ಏನಂದರೆ ಇದು ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಯಾವ ಥರ ಆಪ್ಟಿಮೈಸ್ ಮಾಡ್ಬೋದು ಅಂದರೆ ನಿಮ್ಮ ಡಿಸ್ಕ್ರಿಪ್ಷನು ಲೈಕ್ ಫಸ್ಟು ನೀವು ಟೈಟಲ್ ಏನು ಬರೆದಿರ್ತೀರ ಟೈಟಲಲ್ಲಿ ಅದನ್ನೇ ಕಾಪಿ ಮಾಡಿಬಿಟ್ಟು ಫಸ್ಟು ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಪೇಸ್ಟ್ ಮಾಡಿ. ಓಕೆನಾ. ಅದಾದಮೇಲೆ ಇನ್ನು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ನೀವು ಏನು ವಿಡಿಯೋ ಬಗ್ಗೆ ಏನು ಮಾತಾಡಿದ್ದೀರಾ ಅದನ್ನು ಬೇಕಿದ್ದರೆ ನೀವು ಡಿಸ್ಕ್ರೈಬ್ ಮಾಡ್ಬೋದು, ಏನಾದರೂ ಅದರದ್ದು 1-2-3 ಲೈನು ಡಿಸ್ಕ್ರೈಬ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ನನಗೆ ಯಾವ ಥರ ಬರೆಯೋದು ಅಂತ ಆ ಥರ ಈ ಥರ ಅಂದರೆ ನೀವು ChatGPT ಹೆಲ್ಪ್ ತಗೋಬೋದು. ಓಕೆನಾ. ChatGPTಯಲ್ಲಿ ಹೋಗ್ಬಿಟ್ಟು ನಿಮ್ಮ ಟೈಟಲ್ನ ಹಾಕಿಬಿಟ್ಟು ಈ ಟೈಟಲ್ಗೆ ನನಗೆ ಡಿಸ್ಕ್ರಿಪ್ಷನ್ನು ಬರ್ಕೊಡಿ ಅಂತ ಕೇಳಿದರೆ ನಿಮಗೆ ChatGPT ಬರ್ಕೊಡುತ್ತೆ. ನೀವು ಕನ್ನಡದಲ್ಲೂ ಕೇಳ್ಬೋದು, ಇಂಗ್ಲೀಷಲ್ಲೂ ಕೇಳ್ಬೋದು. ಕನ್ನಡನೂ ಅರ್ಥ ಆಗುತ್ತೆ, ಇಂಗ್ಲೀಷು ಅರ್ಥ ಆಗುತ್ತೆ, ChatGPTಗೆ ಎಲ್ಲ ಲ್ಯಾಂಗ್ವೇಜಸ್ಸು ಅರ್ಥ ಆಗುತ್ತೆ. ಓಕೆನಾ. ಅದಾದಮೇಲೆ ಕೆಲವೊಂದು ನೀವು ಕೀವರ್ಡ್ಸ್ನೂ ಕೇಳ್ಬೋದು. ರಿಲೇಟೆಡ್ ಕೀವರ್ಡ್ಸ್ ಕೊಡಿ, ಈ ಟೈಟಲ್ ರಿಲೇಟೆಡ್ ಕೀವರ್ಡ್ಸ್ ಕೊಡಿ ಅಂತ ನೀವು ChatGPTಯಲ್ಲಿ ಕೇಳ್ಬೋದು. ನಿಮ್ಮ ವಿಡಿಯೋ ರಿಲೇಟೆಡ್ ಕೀವರ್ಡ್ ಏನಿರುತ್ತೆ ಅದನ್ನು ಮಾತ್ರ ಹಾಕಿ, ಅದು ಬಿಟ್ಟು ಬೇರೆ ಕೀವರ್ಡ್ಸ್ಗಳನ್ನ ಹಾಕಬೇಡಿ. ಬೇರೆ ಕೀವರ್ಡು ಜಾಸ್ತಿ ನೀವೇನಾದರೂ ತುಂಬಿಸಿಟ್ಟಿದ್ರೆ ನಿಮಗೆ ಮಿಸ್ಲೀಡಿಂಗ್ ಮೆಟಾಡೇಟಾ ಬರೋ ಪ್ರಾಬ್ಲಮ್ಮು ಆಗುತ್ತೆ, ಇಲ್ಲ ಚಾನ್ಸಸ್ ಇರುತ್ತೆ. ಮಿಸ್ಲೀಡಿಂಗ್ ಮೆಟಾಡೇಟಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನೇನೋ ಹಾಕೋದು, ವಿಡಿಯೋದಲ್ಲೇ ಇರಲ್ಲ, ಅದನ್ನೆಲ್ಲ ನೀವು ಕೀವರ್ಡ್ಸ್ ಎಲ್ಲ ಹಾಕೋದು. ಸೊ ವಿಡಿಯೋ ರಿಲೇಟೆಡ್ ಏನಿರುತ್ತೆ ಅದೇ ಕೀವರ್ಡ್ಸ್ ಬಂದುಬಿಟ್ಟು ನೀವು ಏನು ಮಾಡಬೇಕು, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಆದಷ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೀವರ್ಡ್ಸ್ನ ಯೂಸ್ ಮಾಡಿ. ಅದಾದಮೇಲೆ ಕೀವರ್ಡ್ಸ್ ಯೂಸ್ ಆದಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಈ ಹ್ಯಾಶ್ಟ್ಯಾಗ್ ಟೈಟಲಲ್ಲೂ ಯೂಸ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲೂ ಯೂಸ್ ಮಾಡ್ಬೋದು. ಬಟ್ ತುಂಬ ಬೆನಿಫಿಷಿಯಲ್ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡೋದು ಹ್ಯಾಶ್ಟ್ಯಾಗ್ಸ್ನ. ಸೊ ನಾನು ಬಂದುಬಿಟ್ಟು ಲಾಂಗ್ ವೀಡಿಯೋಸ್ಗಳಿಗೆ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲೇ ಯೂಸ್ ಮಾಡೋದು. ಸೊ ಮೇಕ್ ಶೋರ್ ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡಿ, ಇದರಿಂದ ನಿಮಗೆ ತುಂಬ ಬೆನಿಫಿಷಿಯಲ್ಲು ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡೋದ್ರಿಂದ ಹ್ಯಾಶ್ಟ್ಯಾಗ್ಸ್ಗಳು. ಸೊ ನಿಮ್ಮ ವಿಡಿಯೋ ರಿಲೇಟೆಡ್ ಏನಿರುತ್ತೆ ಅದೇ ಹ್ಯಾಶ್ಟ್ಯಾಗ್ಸ್ಗಳು ಯೂಸ್ ಮಾಡಿ. ಬಟ್ ನೀವು 15ಗಿಂತ ಜಾಸ್ತಿ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಡಿ, 15ಗಿಂತ ಕಡಿಮೆ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ. ಲೈಕ್ 5-10
15 ಒಳಗಡೆ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಹಾಕುವಾಗಿಲ್ಲ ನಿಮಗೆ ಹ್ಯಾಶ್ಟ್ಯಾಗ್ಸ್ಗಳು. ಓಕೆನಾ, ಇದಾಯಿತು. ಡಿಸ್ಕ್ರಿಪ್ಷನಲ್ಲಿ ಇಷ್ಟು ಹಾಕಿ, ಅದಾದಮೇಲೆ ನೀವು ಸೋಷಲ್ ಮೀಡಿಯಾ ಲಿಂಕ್ಸ್ಗಳನ್ನ ಕೊಡೋದು ಮಡಿಬೇಡಿ. ನಿಮ್ದೇನಾದರೂ ಟೆಲಿಗ್ರಾಮ್ ಚಾನಲ್ ಇದ್ದರೆ, ಇಲ್ಲ ನಿಮ್ಮದು ಇನ್ಸ್ಟಾಗ್ರಾಮ್ ID ಇದ್ದರೆ, ಇಲ್ಲ ನಿಮ್ಮದು ಫೇಸ್ಬುಕ್ ಅಕೌಂಟ್ ಇದ್ದರೆ, ಇವು ಲಿಂಕ್ಸ್ ಎಲ್ಲ ಏನು ಮಾಡಿ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕೋದು ಮರಿಬೇಡಿ. ಓಕೆನಾ, ನಿಮ್ಮ ಆಡಿಯನ್ಸು ಅಲ್ಲಿ ಬಂದುಬಿಟ್ಟು ನಿಮಗೆ ಕನೆಕ್ಟ್ ಆಗ್ತಾರೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ, ಈ ಡಿಸ್ಕ್ರಿಪ್ಷನು ಮತ್ತು ಟೈಟಲ್ಲು ಮತ್ತು ಇನ್ನೊಂದು ಯಾವುದು ಟ್ಯಾಗ್ಸು. ಸೊ ಇವನ್ನೆಲ್ಲ ಕರೆಕ್ಟಾಗಿ ಹಾಕಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಇವನ್ನೆಲ್ಲ ಕರೆಕ್ಟಾಗಿ ಹಾಕಾದ್ಮೇಲೆ ಲಾಸ್ಟಿಗೆ ವೀಡಿಯೋನ ಪೋಸ್ಟ್ ಮಾಡಿ. ವೀಡಿಯೋನ ಪೋಸ್ಟ್ ಮಾಡಾದಮೇಲೆ ಫಸ್ಟ್ ವೀಡಿಯೋ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನಿಮ್ಮದು ಏನಿದೆ ಕ್ವಾಲಿಟಿ ಏನಿದೆ ಅದನ್ನು ಚೆಕ್ ಮಾಡಬೇಕು. ಅದಾದಮೇಲೆ ಆಡಿಯೋ ಕ್ವಾಲಿಟಿ, ಅದಾದಮೇಲೆ ಟೈಟಲ್ಲು, ಡಿಸ್ಕ್ರಿಪ್ಷನು, ಟ್ಯಾಗು. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋದೆ, ಎಡಿಟಿಂಗಲ್ಲಿ ನೀವೇನಾದರೂ ವೇಸ್ಟ್ ಪಾರ್ಟ್ ಏನಾದರೂ ಇದ್ದರೆ ಅದನ್ನು ಕಟ್ಔಟ್ ಮಾಡಿ. ಓಕೆನಾ, ಕಟ್ ಮಾಡಿಬಿಟ್ಟೆ ಹಾಕಿ, ಇಲ್ಲಾಂದರೆ ಆಡಿಯನ್ಸ್ ಬಂದುಬಿಟ್ಟು ಬೋರ್ ಆಗಿಬಿಡ್ತಾರೆ. ಓಕೆನಾ, ಆದಷ್ಟು ಜಾಸ್ತಿ ಸ್ಪೀಡಾಗಿ ಮಾತಾಡೋದು ಕಲೀರಿ. ಜಾಸ್ತಿ ಬಂದುಬಿಟ್ಟು ಸ್ಲೋ ಆಗೂ ಇದು ಮಾಡಬೇಡಿ, ಆಡಿಯನ್ಸ್ ಬೋರ್ ಆಗಿಬಿಡ್ತಾರೆ. ಓಕೆನಾ, ಜಾಸ್ತಿ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಅಂದರೂ ಅಲ್ಲ, ನಾರ್ಮಲಾಗಿ ಸ್ಪೀಡು. ಜಾಸ್ತಿ ಅಂದರೆ ಜಾಸ್ತಿ ಸ್ಪೀಡು ಅರ್ಥನೇ ಆಗೋ ಥರ ಸ್ಪೀಡ್ ಹೋಗೋದಲ್ಲ, ಲೈಕ್ ನಾರ್ಮಲ್ ಸ್ಪೀಡು. ಓಕೆನಾ, ಸೊ ಆ ಥರ ನೀವು ಎಡಿಟಿಂಗಲ್ಲಿ ಮಾಡಿ. ವೇಸ್ಟ್ ಪಾರ್ಟ್ ಇದ್ದರೆ ಕಟ್ಔಟ್ ಮಾಡಿ. ಟ್ರಾನ್ಸಾಕ್ಷನ್ ಎಲ್ಲ ಯೂಸ್ ಮಾಡಿ ವಿಡಿಯೋ ಎಡಿಟಿಂಗಲ್ಲಿ. ಓಕೆನಾ ಗೈಸ್, ಇದನ್ನೆಲ್ಲ ಯೂಸ್ ಮಾಡಾದಮೇಲೆ ಲಾಸ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ಟೈಟಲ್ ಹಾಕಿ, ಥಂಬ್ನೇಲ್ ಹಾಕಿ, ಇನ್ನೊಂದು ಏನು ಡಿಸ್ಕ್ರಿಪ್ಷನ್ ಹಾಕಿ, ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಟ್ಯಾಗ್ಸ್ ಯೂಸ್ ಮಾಡಿ. ಟ್ಯಾಗ್ಸ್ ಎಲ್ಲ ಯೂಸ್ ಮಾಡಿ SEO ಏನಿದೆ ಕರೆಕ್ಟಾಗಿ ಮಾಡಿ. ಓಕೆನಾ, SEO ಅಂದರೆ ಇದೆ ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸು, ಇದನ್ನೇ SEO ಅನ್ನೋದು. ಇದನ್ನೆಲ್ಲ ಕರೆಕ್ಟ್ ಮಾಡಿದರೆ ನಿಮ್ಮ SEO ಏನಾಗಿದೆ ಪರ್ಫೆಕ್ಟ್ ಆಗಿದೆ. ಈಗ ನೀವು ವೀಡಿಯೋನ ಅನ್ಲಿಸ್ಟೆಡಲ್ಲಿ ಹಾಕಿ ಅಪ್ಲೋಡ್ ಮಾಡಿಬಿಡಿ. ಓಕೆನಾ, ಅಪ್ಲೋಡ್ ಮಾಡಾದ್ಮೇಲೆ ನೀವು ಯಾವುದಾದ್ರೂ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮಿಂಗ್ಸಲ್ಲಿ ನೀವು ಅನ್ಲಿಸ್ಟೆಡಿಂದ ತೆಗೆದು ಪಬ್ಲಿಕ್ಕಿಗೆ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನ್ ಏನಾದರೂ ಓಡ್ತಾ ಇದ್ದರೆ ಮೈಂಡಲ್ಲಿ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್. ಯಾಕೋ ನನ್ನ ಗಂಟ್ಲು ಕೂತ್ಕೊಳ್ತು. ಓಕೆ ಗೈಸ್, ಬಾಯ್.